ಪಹಲ್ಗಾಮ್ನಲ್ಲಿ ಮೃತಪಟ್ಟ ಪ್ರವಾಸಿಗರಿಗೆ ನ್ಯಾಯ ಸಿಕ್ಕಿಲ್ಲ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಹೀಗಂತ ಭಾರತ ಪಾಕ್ ನಡುವೆ ಕದನ ವಿರಾಮವಾಗಿದೆ, ಈಗ ಎಲ್ಲ ಮುಗಿದಿದೆ, ಮುಂದೇನು ಮಾಡಬೇಕು ಎಂಬ ಚಿಂತನೆ ಮಾಡಬೇಕು. ಪೂರ್ಣ ಪ್ರಮಾಣದ ಯುದ್ಧ ಆಗುತ್ತೆ ಎಂದು ಎಲ್ಲರೂ ನಿರೀಕ್ಷೆ ಮಾಡಿದ್ರು, ಆದರೆ ಅದು ಆಗಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಭಾರತ ಪಾಕ್ ನಡುವೆ ಕದನ ವಿರಾಮವಾಗಿದೆ, ಈಗ ಎಲ್ಲ ಮುಗಿದಿದೆ, ಮುಂದೇನು ಅನ್ನೋದನ್ನ ಚಿಂತೆ ಮಾಡಬೇಕು, ಚಿಂತನೆ ಮಾಡಬೇಕು. ಪಹಲ್ಗಾಮ್ನಲ್ಲಿ ಮೃತಪಟ್ಟ ಪ್ರವಾಸಿಗರಿಗೆ ನ್ಯಾಯ ಸಿಕ್ಕಿಲ್ಲ. ಅದು ಕುರಾನ್ದೇನೋ ಎಂಬ ಸ್ಥಿತಿಯಲ್ಲಿ ಹೊರಗಡೆಯಲ್ಲೂ ಹಾಕಿದಾರಂತ. ಈಗ ಅಲ್ಲಿ ಸೋಮೋಟೋ ಕಂಪ್ಲೀಟ್ ಆಗಿದ್ರೆ ಅದು ಪೊಲೀಸ್ ಏನು ವಿಷಯ ಮಾಡ್ತಿದ್ದಾರೆ. ಸೊ ಅದು ಆಗ್ದಂಗೆ ನಮ್ಮವರು ಅಲ್ಲಿ ಅವರು ಕೂಡ ಪ್ರಿಕಾಷನ್ ತಗೋಬೇಕು, ಯಾಕಂದ್ರೆ ಅಲ್ಲಿ ಯಾರು ಇರಲಿಲ್ಲ ಅಂತ ಫೇಲ್ಯೂರ್ ಅಂತ ಇನ್ಸಿಡೆಂಟ್ ಇದೆ ತಿಂಗಳಲ್ಲಿ. ನೋಡೋಣ, ಇವತ್ತು ಚರ್ಚೆ ಮಾಡೋಣ, ಅದ್ರ ಬೇಕಾದ್ರೆ KDPಯಲ್ಲಿ ಚರ್ಚೆ ಮಾಡೋಣ ಏನು ಸಮಸ್ಯೆ ಮಾತನಾಡಿದ್ದಾರೆ. ಭಾರತ ಮತ್ತು ಪಾಕ್ ನಡುವಿನ ಕದನ ವಿರಾಮದ ವಿಚಾರದಲ್ಲೂ ಅವ್ರು ಮಾತಾಡಿದ್ದಾರೆ. ಆ ಬಗ್ಗೆ ಆ ಒಂದು ಬೈಟ್ನ ಆಡಿಯೋ ಟೆಕ್ನಿಕಲ್ ಸಮಸ್ಯೆ ಇದೆ. ಅಂದರೆ ಅವ್ರು ಹೇಳ್ತಾ ಇರೋದು, ಸದ್ಯಕ್ಕೆ ಎರಡು ದೇಶಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಈಗ ಸದ್ಯಕ್ಕೆ ಯುದ್ಧ ವಿರಾಮ ಆಗಿದೆ, ಪೂರ್ಣ ಪ್ರಮಾಣದ ಯುದ್ಧ ಆಗಿಲ್ಲ. ಬಟ್ ಮುಂದೇನು ಮಾಡಬೇಕು ಅನ್ನೋದನ್ನ ಚಿಂತನೆ ಮಾಡಬೇಕು. ಇಡೀ ದೇಶದ ಜನತೆ ಆ ಬಗ್ಗೆ ಚಿಂತನೆ ಮಾಡಬೇಕು. ಆಡಳಿತ ಮತ್ತು ವಿಪಕ್ಷಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಈ ವಿಚಾರದಲ್ಲಿ. ಮುಂದೆ ದೇಶ ಯಾವ ರೀತಿ ಕಟ್ಟಬೇಕು ಅನ್ನುವಂಥ ಬಗ್ಗೆ ಕೂಡ ಒಂದು ಚಾಲೆಂಜಿಂಗ್ ಈಗ ನಮ್ಮ ದೇಶದ ಮೇಲಿದೆ. 1971ರಲ್ಲಿ ಇಂದಿರಾ ಗಾಂಧಿ ಅವರು ಅದಕ್ಕೆ ಮಾದರಿಯಾಗಿದ್ದಾರೆ. ಪಾಕನ್ನು ಮಟ್ಟ ಹಾಕಿದ ವಿಚಾರದಲ್ಲಿ BJPಯವರೇ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹಾಕ್ಕೊಂಡಿದ್ದಾರೆ. BJPಯವರು ಸೇರಿ ಎಲ್ಲರದ್ದು ಕೂಡ ಯುದ್ಧ ನಿಲ್ಲಿಸಬಾರ್ದು ಅಂತ ಅಭಿಪ್ರಾಯಗಳಿತ್ತು. ಟ್ರಂಪ್ ಯಾಕೆ ಮಧ್ಯಸ್ಥಿಕೆ ವಹಿಸಿದ್ರು ಎಂಬುದು ಕೂಡ ಇದುವರೆಗೂ ಇನ್ನೂ ಗೊತ್ತಾಗ್ತಾ ಇಲ್ಲ. ಅಲ್ಲಿವರೆಗೂ ನಾವೆಲ್ಲರೂ ಕೂಡ ಅಂದರೆ ಕಾಯಬೇಕು, ಯಾಕೆ ಮಧ್ಯಸ್ಥಿಕೆಯನ್ನು ಅವರು ವಹಿಸಿದ್ರು ಮತ್ತು ಯಾಕೆ ಯುದ್ಧ ಕದನ ವಿರಾಮ ಇದೆ, ಇದೆಲ್ಲ ಸ್ಪಷ್ಟೀಕರಣ ಬರಬೇಕು. ಅಲ್ಲಿವರೆಗೂ ಕಾಯಬೇಕು. ಪಹಲ್ಗಾಮ್ನಲ್ಲಿ ಮೃತಪಟ್ಟಿದ್ದಾರಲ್ಲ 26 ಜನ, ಅವ್ರಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಅವ್ರಿಗೂ ನ್ಯಾಯ ಸಿಗಬೇಕು. ಖಂಡಿತವಾಗಿ ಅವರಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಕಾದು ನೋಡೋಣ ಅಂತ ಸತೀಶ್ ಜಾರಕಿಹೊಳಿ ಭರವಸೆಯ ಮಾತುಗಳನ್ನು ಆಡಿದ್ದಾರೆ.